ನಾನು ಕೊಟ್ಟಿದ್ದ ಕಾಟಕ್ಕೆ ನನ್ನ ಹಸ್ಬೆಂಡ್ ನನ್ನ ಹತ್ರ ಒಳ್ಳೆ ರಿವೆಂಜ್ ತೊಗೊಂಡ್ರು. ಹೋಗ್ತಾ ಬರ್ತಾ ಅವ್ರು ಇವ್ರು ಹೋಗಿದ್ದ ಸ್ಟೇಟಸ್ ಸ್ಟೋರೀಸ್ನ ಹೈ ವಾಲ್ಯೂಮಲ್ಲಿ ಹಾಕ್ಬಿಟ್ಟು ನನ್ನ ಕಾಂತಾರ ಕರ್ಕೊಂಡು ಹೋಗಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರೇನು ಮಾಡಿದ್ರು ಗೊತ್ತಾ, ಇರು ಮಾಡ್ತೀನಿ ನಿನಗೆ ಅಂತ 7 AM ಟಿಕೆಟ್ ಬುಕ್ ಮಾಡಿದ್ದಾರೆ. ಯು ಮೀನ್ 7 AM ಅರ್ಲಿ ಇನ್ ಮಾರ್ನಿಂಗ್. ಇನ್ನೇನು ಮಾಡೋದು, ಅದನ್ನು ಸಾಹೇಬರು ನನಗೆ ಮುಂಚೆನೇ ಹೇಳಿಲ್ಲ. ನನ್ನ ತಲೆಗೆ ಎಣ್ಣೆಲ್ಲ ಹಾಕ್ಕೊಂಡು ಮಲ್ಗಕ್ಕೆ ಹೋಗ್ಬೇಕಾದ್ರೆ ಇನ್ನೇನು ನಿದ್ದೆ ಮಾಡಬೇಕು, ನಾಳೆ 7 o'clock ಟಿಕೆಟ್ ಬುಕ್ ಆಗಿದೆ, ಬೆಳಗ್ಗೆ ಎದ್ದು ರೆಡಿಯಾಗಿ ನನ್ನ ಇಪ್ಸು ಅಂತ ಅಂದರು. ಹಂಗೂ ಹಿಂಗೂ ಕಷ್ಟಪಟ್ಟು ಎದ್ದು ರೆಡಿಯಾಗಿ ಅವ್ರು ನೆಪ್ಸಕ್ಕೆ ಹೋದರೆ 5 ನಿಮಿಷ ಅಂದ್ಕೊಂಡು ಸ್ನಾನ ಮಾಡಿ ಬರೋಷ್ಟರಲ್ಲಿ 6:45. ಅದ್ರ ಜೊತೆಗೆ ನೀನೇನು ವರಿ ಮಾಡಬೇಡ, ನಮ್ಮ ಮನೆ ಹತ್ರನೇ ಇರೋದು ಡೇಟು, 10 minutes ಕರ್ಕೊಂಡು ಹೋಗ್ತೀನಿ ಅಂತ ಬೇರೆ ಆಶ್ವಾಸನೆ. ಅದಕ್ಕೆ ನಾನಂದೆ ಏನು ತೊಂದರೆ ಇಲ್ಲ, 5 ನಿಮಿಷದಲ್ಲೇ ಕರ್ಕೊಂಡು ಹೋಗು, ಪರವಾಗಿಲ್ಲ, ಬಟ್ 1 ಸೀನು ಮಿಸ್ ಆಗಂಗಿಲ್ಲ ಅಷ್ಟೇ ಅಂತ. ಹಂಗೂ ಹಿಂಗೂ ಆನ್ ಟೈಮ್ ಕರ್ಕೊಂಡು ಹೋದ. ಮೂವಿ ಸೂಪರ್ ಆಗಿತ್ತು. ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ. ಹಾಗೆ ಬರ್ತಾ ಒಂದು ಫೇಮಸ್ ಹೋಟೆಲ್ ಅಂತೆ, ನನಗದ್ರ ಹೆಸರು ಗೊತ್ತಿಲ್ಲ, ಅಲ್ಲಿಂದ ಒಂದು ರೈಸ್ ಬಾತ್ ಮಸಾಲ ವಡೆ ತೊಗೊಂಡು ಹಾಗೆ SLVಲಿ ಒಂದು ಸ್ಟ್ರಾಂಗ್ ಕಾಫಿ ಕುಟ್ಕೊಂಡು ಮನೆಗೆ ಬಂದ್ವಿ. ಅಷ್ಟೇ ನಮ್ಮ ಸ್ಯಾಟರ್ಡೇ ಕತೆ. ಥ್ಯಾಂಕ್ ಯು ಸೊ ಮಚ್.